ಇದು ಫಸ್ಟ್ ನಮ್ ಮನೆ ಐತಲ್ಲ ಅಲ್ಲಿದ್ದು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ ಒಂದ್ 10 ವರ್ಷ ಆಯ್ತು. 10 ವರ್ಷ ಆಯ್ತು. ವರ್ತೂರ್ ಸಂತೋಷ್ ಬಿಟ್ಬಿಡಿ ಅಣ್ಣ, ನೀವು ಒಬ್ಬ ಕಾಮನ್ ಸಂತೋಷ್ ಅವರು. ಓಕೆ, ಅವ್ರು ಹೇಗಿದ್ದಣ್ಣ? ಹುಡುಗ ಬಾಲಕ ನಿಜ ಹೇಗಿದ್ದ? ನಮ್ ತಾತ ಯಾರಿಗೋ ಅಡ್ಮಾನ ಇಟ್ಬಿಟ್ಟಿರ್ತಾರಂತೆ ಇಸ್ಪೀಟಲ್ಲಿ. ಆವಾಗ ಅದನ್ನ ನಮ್ಮ ಅಜ್ಜಿ ಹೋಗಿ ಉಂಡಿ ಹೊಡೆದು ಅದ್ರಲ್ಲಿರೋ ಕಾಸು ಕೊಟ್ಬಿಟ್ಟು ಉಳ್ಸ್ಕೊಂಡಿರೋದು. ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಅದು. ಆಗಿನ ಕಾಲದಲ್ಲಿ ಜಾಸ್ತಿ ಜಮೀನ್ ನಾವು ಅಷ್ಟ್ ಮಾಡಿಲ್ಲ, ಅಂದ್ರೆ ಇರೋದ್ರಲ್ಲಿ ಜಾಸ್ತಿನೇ, ಬಟ್ ಇನ್ನ ಮಾಡ್ಬೋದಾಗಿತ್ತು. ಯಾಕೆ ಮಾಡಿಲ್ಲ ಅಂತಂದ್ರೆ ಇದೆಲ್ಲನ ನೀವು ನಡ್ಕೊಂಡ್ ಬರಕ್ ಸಾಧ್ಯ ಇರಲಿಲ್ಲ ಈ ರೋಡಲ್ಲಿ. ನೈಟು 6 ಗಂಟೆ ಆದ್ರೆ ಈ ರೋಡಲ್ಲಿ ಯಾರು ಹೋಗ್ತಾ ಇರಲಿಲ್ಲ. ಆಮೇಲೆ ನಮ್ದು ಮೂಲ ವೃತ್ತಿ ಬಂದ್ಬಿಟ್ಟು ಸಂತೆ ಸುಂಕ, ಸಂತೆಗಳು ಸುಂಕ ಎತ್ತೋದು. ಹೌದು, ಸುಂಕು ತಿಪ್ಪಣ್ಣ ಅಂತ ಕೂಡ ಕರೆಯೋರು ನಮ್ ತಾತನ್ನ. ಅಪ್ಪನ ದುಡ್ಡಲ್ಲಿ ಶೋಕಿ. ಹೌದು, ನಮ್ಮ ಅಪ್ಪನ ನಾನ್ ತಾನೇ ಹುಟ್ಟಿರೋದು. ಬೇರೆಯವ್ನ ಯಾರಾದ್ರೂ ಹುಟ್ಟಿದ್ರೆ ಬಂದ್ ತಕೊಂಡ್ಲಿ ಆಸ್ತಿ, ನಮ್ಮ ಅಪ್ಪನ ಇದ್ರಲ್ಲಿ ಕೊಡ್ತೀನಿ. DNA ಟೆಸ್ಟ್ ಕೊಟ್ಬಿಟ್ಟು ಹುಟ್ಟಿದೀನಿ ಅಂದ್ರೆ ಕೊಟ್ಬಿಡೋಣ. ಅವನೇ ನಮ್ಮ ಮಣ್ಣಿನ ಮಗ. ಹಲೋ, ನಮಸ್ತೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ನಾನು ಎಲ್ಲಿ ಬಂದಿದ್ದೀನಿ ಇವಾಗ ಅಂದ್ರೆ ವರ್ತೂರ್ಗೆ ಬಂದಿದ್ದೀನಿ. ನಿಮಗೆ ವರ್ತೂರ್ ಅಂದ ತಕ್ಷಣ ನನಗೆ ಗೊತ್ತಾಗುತ್ತೆ. ವರ್ತೂರ್ ಸಂತೋಷ್ ಅವರು ತುಂಬಾನೇ ಫೇಮಸ್ಸು. ಲಾಸ್ಟ್ ಟೈಮ್ ಬಿಗ್ ಬಾಸ್ಗೂ ಕೂಡ ಹೋಗಿದ್ರು. ಇವಾಗ ನೋಡಿ ಅವರ ಹಸುಗಳ ಹತ್ರ ಏನಿದಾವೆ, ಹಸುಗಳ ಹತ್ರ ಇದೀವಿ. ಇಲ್ಲಿ ನೋಡಿ ಟಗರ್ ಇದೆ, ಎಷ್ಟು ಚೆನ್ನಾಗಿದೆ ಟಗರು. ಅದೇ ರೀತಿ ಇಲ್ಲಿ ನೋಡ್ಬೋದು, ಅಲ್ಲೆಲ್ಲ ಬಾತುಕೋಳಿಗಳೆಲ್ಲ ಇದಾವೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವ್ರಿಗೆ ಹೇಳಿದೆ ಬರ್ತೀನಿ ಅಂತ ಹೇಳಿದಾರೆ. ಒಂದು 5-10 ನಿಮಿಷ ವೇಟ್ ಮಾಡೋಣ, ಬನ್ನಿ ಅವ್ರನ್ನೂ ಕೂಡ ಮಾತಾಡ್ಸೋಣ. ಅವರ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಇತ್ತು, ಯಾವ ರೀತಿ ಬೆಳೆದು ಬಂದರು ಅಂತ ಹೇಳ್ಬಿಟ್ಟು. ಅವ್ರ ಮಾತಲ್ಲಿ ಕೇಳಿದ್ರೇ ಚಂದ, ಅವ್ರ ಶೈಲಿಲಿ ಕೇಳಿದ್ರೇ ಚಂದ. ಕೆಲವೊಂದೆಲ್ಲ ಕೌಂಟರ್ಗಳನ್ನ ಕೊಡ್ತಾ ಇರ್ತಾರೆ, ಅವೆಲ್ಲ ಕೇಳಕ್ಕೆ ಚೆನ್ನಾಗಿರುತ್ತೆ. ವೇಟ್ ಮಾಡೋಣ ಇರಿ. ನೋಡಿ ನಮ್ಮ ಈ ವರ್ತೂರನ್ನ ಅಲ್ಲಿ ಇದು ಮಾಡ್ತಾರೆ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ಅಯ್ಯ ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ತುಂಬಾ ಬಿಜಿ ಅನ್ಸುತ್ತೆ. ಮಾಮೂಲಿ ಇದೆಲ್ಲ ಡೈಲಿ. ಹೇಗಣ್ಣ ಇದೆಲ್ಲ ಫಾರ್ಮ್ ಹೌಸ್ ಯಾವಾಗಣ್ಣ ಮಾಡಿರೋದು ಇದು? ಅಣ್ಣ ಇದು ಮಾಡಿ, ಇದು ಫಸ್ಟ್ ನಮ್ ಮನೆ ಐತಲ್ಲ ಅಲ್ಲಿದ್ದು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ ಒಂದ್ 10 ವರ್ಷ ಆಯ್ತು. 10 ವರ್ಷ ಆಯ್ತು. 10 ವರ್ಷದಿಂದ ಇಲ್ಲಿ ಮಾಡ್ತಾ ಇದೀವಿ. ಎಷ್ಟಿದಾವಣ್ಣ ಹಸುಗಳು? ಅಣ್ಣ ಇವಾಗ ಹಳ್ಳಿಕಾರರು ಓರಿಗಳು, ಎತ್ತುಗಳು ಬಂದ್ಬಿಟ್ಟು ಇವು 2 ಜೊತೆ ಒಂದು ಒಂಟಿ. ಆಮೇಲೆ ಏಕಲವ್ಯನ ಮಗಳು ಒಂದೈತೆ, ಅದು ಏಕಲವ್ಯನ ಮಗಳದು. ಆಮೇಲೆ ಸೀಮೆ ಹಸು ಒಂದ್ 4 ಇದಾವೆ ಒಳಗಡೆ ಇದಾವೆ. ಆಮೇಲೆ ಇವೆಲ್ಲ ಸ್ವಾಮ್, ಇದು ಇವು ಬಾತ್ಕೋಳಿ ಅಲ್ಲ, ಇದು ಸ್ವಾಮ್. ಬಾತ್ಕೋಳಿ ಅಲ್ಲ ಇವು, ಸ್ವಾಮ್ ಇವು. ಆಮೇಲೆ ಅವು ಬಂದ್ಬಿಟ್ಟು ಪಕ್ಕ ನಮ್ ನಾಟಿ ಪ್ಲಸ್ ಜಾಗ್ವೆ ಕೋಳಿ ಅಂತೀವಿ ನಾವು. ಅದನ್ನ ಪಂದ್ಯಕ್ಕೆಲ್ಲ ಯೂಸ್ ಮಾಡ್ತಾರೆ, ಕೋಳಿ ಪಂದ್ಯಕ್ಕೆ. ಆ ಕೋಳಿಗಳಿದಾವೆ. ಈಗ 10 ವರ್ಷಕ್ಕೆ ಅಂದ್ರೆ ನೀವು ಯಾವಾಗಿಂದ ನಿಮ್ ಮನೆಯಲ್ಲಿ ಹಸುಗಳು ಹೋರಿಗಳೆಲ್ಲ ಯಾವಾಗಿಂದ ಇದೆ? ಹೋರಿಗಳು ಬಂದ್ಬಿಟ್ಟು ನಾನು ಹುಟ್ಟಕ್ಕಿನ್ನ ಮುಂಚೆ, ನಮ್ ತಂದೆ ಹುಟ್ಟಕ್ಕಿನ್ನ ಮುಂಚೆ ನಮ್ಮ ಮನೆಯಲ್ಲಿ ದನ ಇಟ್ಕೊಂಡ್ ಬಂದೈತೆ. ಬಟ್ ಇದನ್ನ ಕಾಲಕ್ರಮೇಣ ಒಂದಷ್ಟು ದಿನ ಆದ್ಮೇಲೆ, ಯಾಕಂದ್ರೆ ನಾನು ಓದಿದ್ದೆ, ಇದನ್ನ ಹಳ್ಳಿಕಾರ ಅಂತ ರೆಕಗ್ನೈಸೇಷನ್ ಅಷ್ಟು ಮಾಡ್ತಾ ಇರಲಿಲ್ಲ ಜನ. ಅಂದ್ರೆ ಹಳ್ಳಿಕಾರ ಅನ್ನೋದು ಅವತ್ತಿಂದ ಐತೆ, ಬಟ್ ಅದನ್ನ ರೆಕಗ್ನೈಸೇಷನ್ ಮಾಡ್ತಾ ಇರಲಿಲ್ಲ. ಏನ್ ಅನ್ನೋರು ಅಂದ್ರೆ ನಾಟಿ ದನ ಅನ್ನೋರು, ನಾಟಿ ದನ ಅನ್ನೋರು. ಬಟ್ ಇದಕ್ಕೆ ಪ್ರತ್ಯೇಕವಾದ ಸ್ಥಾನ ಐತೆ ಹಳ್ಳಿಕಾರ ಅಂತ. ಅದನ್ನ ನಾನು ಓದಿದ ಕಾರಣಕ್ಕ ಕೆಲವೊಂದು ಡಾಕ್ಯುಮೆಂಟರಿ ಎಲ್ಲ ಎತ್ತಿದಾಗ ಬಹಳ ಅಂದ್ರೆ ಬಹಳ ವಿಶೇಷತೆ ಐತೆ ಇದ್ರಲ್ಲಿ. ಏನಂತಂದ್ರೆ ಏನ್ಷಿಯಂಟ್ ಬ್ರೀಡ್ಸ್ ಅಲ್ಲಿ ಒಂದು, ಮತ್ತೆ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಇದು. ಅರ್ಥ ಮಾಡ್ಕೊಳ್ರಿ, ಒಂದು ಪೂರ್ತಿ ಇಂಡಿಯಾ ತಗೊಂಡ್ರೆ ಅರ್ಧದಷ್ಟು ಇಂಡಿಯಾದಲ್ಲಿ ಹುಟ್ಟಿರ್ತಕ್ಕಂಥ ದನ ಎಲ್ಲ ಇದರಿಂದ ಒರಿಜಿನ್ ಆಗಿರೋದು, ಒರಿಜಿನಲ್ ಬ್ರೀಡ್ ಇದೆ. ಹಳ್ಳಿಕಾರ ಅಂದ್ರೆ ಮೇನ್ ಅದೇ. ಹೌದು, ಇದರಿಂದ ಸಬ್ ಬ್ರೀಡ್ಸ್ ಇವಾಗ ನೀವೇನು ಒಂಗಲ್ ಅಂತ ನೋಡ್ತೀರಾ, ಪುಂಗನೂರ್ ಅಂತ ನೋಡ್ತೀರಾ, ಆಮೇಲೆ ಕಾಂಗಾಯಂ ಅಂತ ನೋಡ್ತೀರಾ, ಎಲ್ಲಾ ದನ ಹುಟ್ಟಿರೋದು ಇದರಿಂದಾನೆ. ಮೇವ್ ಓಕೆ ಅಣ್ಣ, ಈಗ ಆಯ್ತಲ್ಲ, ಈಗ ವರ್ತೂರ್ ಸಂತೋಷ್ ಅಂತಾರಲ್ಲ ಸರ್, ಇದು ಹೇಗೆ ಹೆಸರು ಅಂದ್ರೆ ಈಗ ವರ್ತೂರ್ ಸಂತೋಷ್ ಅಂತ ಬಿಟ್ಬಿಡಿ ಅಣ್ಣ, ನೀವು ಒಬ್ಬ ಕಾಮನ್ ಸಂತೋಷ್ ಅವರು. ಅವ್ರು ಹೇಗಿದ್ದಣ್ಣ? ಹುಡುಗ ಬಾಲಕ ಹೇಗಿದ್ದ? ಅಂದ್ರೆ ಹುಟ್ಟದಾಗಿಂದಾನು ನಮ್ದು ವ್ಯವಸಾಯ. ಇವತ್ ನಾವೇನ್ ಇಲ್ಲಿ ನಡೆದಾಡ್ತಾ ಇದ್ರಿ, ಇವೆಲ್ಲ ಆಲೂಗಡ್ಡೆ ಬೆಳಿತಾ ಇದ್ರಿ ನಾವು ಅವಾಗ. ಹೌದು, ಆಲೂಗಡ್ಡೆ, ಕ್ಯಾರೆಟ್, ತುಂಬಾ ದೊಡ್ಡ ವ್ಯವಸಾಯ ನಮ್ದು. ನಾವು ಬಂದ್ಬಿಟ್ಟು 5 ಜನ ಅಣ್ಣ ತಮ್ಮಂದ್ರು ನೋಡ್ರಿ, ಇಲ್ಲಿ. ಆಮೇಲೆ ನಮ್ಮ ಮಧು ಅಂದ್ಬಿಟ್ಟು, ನಮ್ಮೂರಲ್ಲಿ ವ್ಯವಸಾಯದಲ್ಲಿ ದೊಡ್ಡ ವ್ಯವಸಾಯ ಮಾಡೋರು ಅಂತಂದ್ರೆ ಒಂದು ನಾವು ಬಿಟ್ರೆ ಇವ್ರು, ನಮ್ಮಿಬ್ರಿಗೆ ಪೈಪೋಟಿ.
ಪೈಪೋಟಿ ಅಂತಂದ್ರೆ ನಾವಿಬ್ರು ಅಣ್ಣ ತಮ್ಮಂದ್ರೆ, ಅಂದ್ರೆ ನಮ್ಮ ತಾತ ಇವ್ರ ತಾತ ಸಿಬ್ಲಿನ್ಸ್. ಓಕೆ ನಾವು 5 ಜನ ಗಂಡ್ ಮಕ್ಳು 2 ಹೆಣ್ಮಕ್ಳು. ಇವ್ರುನು 7 ಜನ 14 ಜನ ಮಕ್ಕಳು ಇವ್ರ ತಾತಗೆ. ಅಂದ್ರೆ ಇವ್ರ ತಾತಗೆ 2 ಹೆಂಡತಿಗಳು, ಅಕ್ಕ ತಂಗಿರ್ನೆ ಮದ್ವೆ ಆಗಿರೋದು. ಬಟ್ ನಾವು ನಮ್ ತೋಟ ಅವ್ರ ತೋಟ ಎಲ್ಲ ಅಕ್ಕಪಕ್ಕ ಇತ್ತು. ಅವಾಗ ಹೆಂಗಂತಂದ್ರೆ ಚಾಲೆಂಜ್ ಅಂತಂದ್ರೆ ಕೆಟ್ಟದಾಗ ಅಂತಲ್ಲ, ಅವರು ಗದ್ದೆ ಉಣ್ಬಿಟ್ರಂತೆ ನಾವಿನ್ನ ಉಣಿಲ್ಲ ಅಂತ. ಬಟ್ ಚೆನ್ನಾಗೇ ಇರ್ತೀರಿ. ಬಟ್ ಆ ರೀತಿ ಒಳ್ಳೆ ಸ್ಪೋರ್ಟಿವ್ ಆಗಿ ಪೈಪೋಟಿ ತರ ನಾವು ಇಷ್ಟು ಬೆಳಿತೀವಿ ಅಂತ. ಹೌದು, ಅಂದ್ರೆ ಜಗಳ ಇಲ್ಲ. ಬಟ್ ನಾವ್ ಇನ್ನ ಮಾಡಿಲ್ಲೇ, ನಾವಿನ್ನ ಮಲ್ಕೊಂಡಿದ್ರೆ ಅವ್ರೆ ಮಾಡ್ತಾವ್ರೆ ಅಂತ ಈ ರೀತಿ ಮಾಡ್ಕೊಂಡ್ ಬಂದವ್ರು. ಒಂದು ದಿನ ಕೂಡ ನಾವಾಗ್ಲಿ ಅವ್ರಾಗ್ಲಿ ಇವತ್ತು ಜಗಳ ಆಡಿದ್ದಿಲ್ಲ. ಇವತ್ತುನು ನಮ್ ಸಿಬ್ಲಿನ್ಸ್ ನಾವು 5 ಜನ ಅಣ್ಣ ತಮ್ಮಂದ್ರು. ನಮ್ 5 ಜನ ಅಣ್ಣ ತಮ್ಮಂದ್ರಕನ ಹೆಚ್ಚಿಗೆ ನಮ್ಮದು. ಇವಾಗ ನನ್ನ ಹತ್ರ ಏನು ಇವಾಗ ಕಾಂಟ್ಯಾಕ್ಟ್ಸ್ ಇರ್ಬೋದು, ನನ್ನ ಹತ್ರ 10% ಇರೋದು, 100% ಇರೋದು ಮಧು ಹತ್ರನೇ. ಅಂದ್ರೆ ಇದೇನಂತಂದ್ರೆ ಒಂದು ಸಂಬಂಧ ಅನ್ನೋದು ಇವತ್ತು ನಮ್ಮೂರಲ್ಲಿ ಒಂದೇ ಒಂದು ಸಾಮು ನಮ್ಮ ಬುಡಕಟ್ಟಲ್ಲಿ ಆದ್ರೆ ನಾವು 11 ದಿನ ಮಾಡ್ಬೇಕು. ಅಂದ್ರೆ ನಮ್ಮ ದೊಡ್ಡದು ಊರೆಲ್ಲ ಎತ್ಕೊಂಡ್ರೆ 75% ನಾವೇ ಪೂರ್ತಿ ವರ್ತೂರಲ್ಲಿ. ಹೌದೌದು, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು. ಇವಾಗ ಕೆಲವೊಂದು ಹುಡುಗರು ಹೋದ್ರು, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಅವರೆಲ್ಲ. ಇವಾಗ ನಮ್ದು ಈ ಕಡೆ ಜಮೀನುಗಳು, ಇವ್ರದ್ದು ರೋಡ್ ಇಂದ ಆ ಕಡೆ ಇವ್ರ ಜಮೀನುಗಳು. ಆಮೇಲೆ ತಿರ್ಗಾ ಅಲ್ಲಿ ಅಷ್ಟೇ ನಮ್ದು ಐತೆ ಇವ್ರದ್ದು ಐತೆ. ಫಸ್ಟ್ ಹೋದ್ರೆ ಇವ್ರ ಜಮೀನುಗಳು, ಅದ್ ಬಿಟ್ರೆ ಆ ಕಡೆ ನಮ್ದು ಪೊಲೀಸ್ ಸ್ಟೇಷನ್ ಕೆಳಗಡೆ ರೋಡ್ ಹಂಗೆ. ಆಮೇಲೆ ಆಗಿನ ಕಾಲದಲ್ಲಿ ಜಾಸ್ತಿ ಜಮೀನ್ ನಾವು ಅಷ್ಟ್ ಮಾಡಿಲ್ಲ. ಅಂದ್ರೆ ಇರೋದ್ರಲ್ಲಿ ಜಾಸ್ತಿನೇ, ಬಟ್ ಇನ್ನ ಮಾಡ್ಬೋದಾಗಿತ್ತು. ಯಾಕೆ ಮಾಡಿಲ್ಲ ಅಂತಂದ್ರೆ ಆಗಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ತೋಟದಲ್ಲಿ ಕಾಂಗ್ರೆಸ್ ಗಿಡ ಮತ್ತೆ ಈ ಕಳೆನಾಶಕ ಗಿಡಗಳು ಬೆಳೆದ್ರೆ ಅವಮಾನ. ಅಂದ್ರೆ ನಮ್ ವ್ಯವಸಾಯ ಎಷ್ಟು ಮಾಡ್ಬೇಕೋ ಅಷ್ಟು ಮಾತ್ರ ಜಮೀನಿಗೆ ಬೇಕು ಅಂತ ನಾವ್ ತೆಗ್ದಿದ್ದು ಅಲ್ವಾ. ಅವತ್ತಿನ ಕಾಲದಲ್ಲಿ ಜಮೀನೇ ಸುಮ್ನೆ ಹಿಂಗೆ ಬಿದ್ದಿರ್ಲಿ ತಗೊಂಡ್ಬಿಡ ಅಂತ ತೆಗ್ದಿದ್ರೆ ಎಷ್ಟೋ ತೆಗಿಬೋದಾಗಿತ್ತು. ಆಮೇಲೆ ಈ ಸುತ್ತಮುತ್ತ 14-15 ಊರವ್ರಣ ನಮ್ಮ ಮನೆಯಲ್ಲಿ ಬಂದ್ ಕೆಲಸ ಮಾಡೋರು. ವಾಸ್ತವ ನೀವ್ ಯಾರನ್ನಾದ್ರೂ ಕೇಳ್ಕೊಬೋದು. ನಾವು ಅದಕ್ಕನ್ಬಿಟ್ಟೆ ಒಂದು ಜೀಪು ಮತ್ತೆ ಟ್ರ್ಯಾಕ್ಟರ್ ಇಟ್ಬಿಟ್ಟಿದ್ರಿ ಆಳುಗಳನ್ನ ಕರ್ಕೊಂಬರಕ್ಕೆ. ಒಂದು ಹೊತ್ತಿಗೆ 300 ಜನ ಆಳು ಒಂದು ಟೈಮ್ಗೆ ನಮ್ಮ ಮನೆಯಲ್ಲಿ. ನಾವು ಸಿನಿಮಾದಲ್ಲಿ ನೋಡಿದಾಗ ಗೌಡ್ರು ಅಂತ ನೋಡ್ತೀವಿ. ಹೌದೌದು, ನಾನ್ ಚಿಕ್ಕ ವಯಸ್ಸಿಂದ ಇಷ್ಟಪ್ಪ ಮಗುವಿಂದ ಈಚೆಕ್ ಬಂದ್ರೆ ಚಿಕ್ಕಗೌಡ ಅನ್ನೋರು ನಾನು. ಅದು ನನಗೆ ಎಲ್ಲೋ ನನ್ನ ಮನಸ್ಸಲ್ಲಿ ನಾವ್ ಇದನ್ನ ಬಿಟ್ರೆ ನಮ್ಗ್ ಸರೋಗಲ್ಲ. ನಾವ್ ಅದರಿಂದ ನಮ್ಮ ಅಜ್ಜಿ ನಮ್ ತಾತ ನನ್ಗೆ ಹೇಳ್ಕೊಟ್ಟಿರೋದು ಏನಂದ್ರೆ, ನಮ್ ತಂದೆ ನಾನು ಬಹಳ ಚಿಕ್ಕ ವಯಸ್ಸಲ್ಲೇ ಕೇಳ್ಕೊಂಡೆ. ನಮ್ಮ ಅಜ್ಜಿ ಒಂದ್ ಮಾತು ಹೇಳೋರು, ಆಗಿನ ಕಾಲದ ಮಾತುಗಳು. ಗೊಡ್ಡುಗಳನ್ನ ಕಳಿಬೇಡಪ್ಪ ಮನೆಯಲ್ಲಿ, ಅಂದ್ರೆ ಮೂಗ್ ಜೀವನ ಹಾಳು ಮಾಡ್ಬೇಡ, ಮನೆಯಲ್ಲಿ ಗೊಡ್ಡುಗಳಿರ್ಬೇಕು ಅಂತ. ನನಗೂ ಅದು ಬಂದ್ಬಿಡ್ತು ಮನ್ಸ್ಕ. ಇವತ್ತು ನಮ್ಮ ಅಣ್ಣ ತಮ್ಮಂದ್ರ ಪೈಕಿ ದನ ಕರ ತೋಟ ಅಂತಿರೋದು ನಾನೇ. ಹೌದು, ಅದನ್ನ ಇಟ್ಕೊಂಡು ಅದನ್ನ ಹಂಗೆ ಬೆಳೆಸ್ಕೊಂಡು ಆ ಕಲ್ಚರು. ಯಾಕಂತಂದ್ರೆ ಅವತ್ತು ಶೇರು ಪಾವು ಚಟಾಕು ಅಂತ ಹಾಲು ಮಾರ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿಯವರು ಐನವ್ರಿಗೆ ಹಾಲುಗಳು ಮಾರಿ ಅದ್ರಲ್ಲಿ ಬಂದಿರ್ತಕ್ಕಂಥ ದುಡ್ಡಲ್ಲಿ ಊರೊಳಗಡೆ ಒಂದ್ ಜಮೀನ ಉಳಿಸ್ಕೊಂತಾರೆ. ಹೆಂಗ್ ಉಳಿಸ್ಕೊಂತಾರ ಅಂದ್ರೆ, ನಮ್ ತಾತ ಯಾರಿಗೋ ಅಡಮಾನ ಇಟ್ಬಿಟ್ಟಿರ್ತಾರಂತೆ ಇಸ್ಪೀಟಲ್ಲಿ. ಆವಾಗ ಅದನ್ನ ನಮ್ಮ ಅಜ್ಜಿ ಹೋಗಿ ಉಂಡಿ ಹೊಡೆದು ಅದ್ರಲ್ಲಿರೋ ಕಾಸು ಕೊಟ್ಬಿಟ್ಟು ಉಳಿಸ್ಕೊಂಡಿರೋದು. ಇವತ್ತು ಕೋಟ್ಯಾಂತರ ರೂಪಾಯಿ ಆಸ್ತಿ ಅದು. ಇವತ್ತು ಮೇನ್ ನಮ್ಮ ವರ್ತೂರ್ ಸೆಂಟ್ರಲ್ ಐತೆ ಕೋಟೆನಲ್ಲಿ ಅದು ಜಾಗ. ಅವರು ಅಜ್ಜಿಯವರು ಉಳಿಸ್ಕೊಂಡಿರೋದು ಇವಾಗ. ಹೌದು, ಹಂಗೆ ನಾವು ಬೆಳ್ದಿರೋದು. ಆ ಕಾರಣಕ್ಕೆ ವ್ಯವಸಾಯ ಅನ್ನೋದು ನಮ್ಮ ರಕ್ತದಲ್ಲಿ ಬಂದಿರೋದು. ಇದು ಇವತ್ತು ನನ್ನ ತಲೆಮಾರಲ್ಲ, ನಮ್ಮ ಅಪ್ಪನ ತಲೆಮಾರಲ್ಲ, ನಮ್ಮ ತಾತನ ಅನ್ನೋದಲ್ಲ, ನಮ್ಮ ಮುತ್ತಾತನ ಕಾಲದಿಂದ ನಮ್ಮ ಎಲ್ಲಾರ್ಗು ಬ್ಲಡ್ಗೆ ನಮ್ಮ ತಾತ ಹೆಸರು ಬಂದ್ಬಿಟ್ಟು ಮುಕ್ಕಡಿ ಮುನ್ಸಾಮಪ್ಪ ಅಂತ. ನಮ್ಮ ಮುತ್ತಾತ ಅವ್ರ ಮಕ್ಕಳೇ ನಾವೆಲ್ಲ ಇವತ್ತು. ಅಂದ್ರೆ ಇವಾಗ ನಿಮ್ ತಾತ ಅಂದ್ರಲ್ಲ ಸರ್, ಅವ್ರ ಮಕ್ಕಳು ಎಷ್ಟು ಜನ? ನಮ್ ತಾತ ನಮ್ಮ ಅಪ್ಪ ಅವ್ರ ನಿಮ್ಮ ಅಪ್ಪ ಅವ್ರ ಅಂದ್ರೆ ಅಂತಂಬ್ರಿ ಎಷ್ಟು? ನಮ್ಮ ಅಪ್ಪ ಅವ್ರ ಅಪ್ಪಗೆ 7 ಜನ, 5 ಜನ ಗಂಡು ಮಕ್ಳು, 2 ಹೆಣ್ಮಕ್ಳು. ಆಕ್ಚುಲಿ 13 ಜನ ಅಂತೆ. ಅಷ್ಟೆಲ್ಲ ಸೊತ್ತೋಗಿ ಉಳ್ದಿರೋದು. ಆಗಿನ ಕಾಲದಲ್ಲಿ ಮಕ್ಳು ಮಾಡ್ಕೊಳೋದು ಹಂಗೆ ಇತ್ತು, ಅದನ್ನ ಉಳ್ಸ್ಕೊಂಡ್ ಬರೋದು ಕಷ್ಟ ಇತ್ತು. ನಮ್ಮ ಅಜ್ಜಿಗೆ 13 ಜನ ಮಕ್ಳು. 13 ಜನದಲ್ಲಿ 7 ಜನ ಅವ್ರೆ. ಈಗ 7 ಜನ ಅವ್ರೆ. 7 ಜನ ಇದ್ರು. ಅದಾದ್ಮೇಲೆ ಕಾಲಕ್ರಮೇಣ ಮದುವೆ ಆಗಿ ಆದ್ಮೇಲೆ ನಮ್ ತಂದೆ ಮತ್ತೆ ನಮ್ ಇನ್ನೊಂದ್ ದೊಡ್ಡಪ್ಪ ಇಲ್ಲ, ಇಬ್ರು ಇಲ್ಲ. ಈಗ 3 ಜನ ದೊಡ್ಡಪ್ಪ ಅಂದ್ರು, 2 ನಮ್ಮ ಅತ್ತೆ ಒಬ್ರು ಅತ್ತೆ ಕಮ್ ಅಜ್ಜಿ ನಮ್ಮ ಅಮ್ಮನ ಹುಟ್ಟದ ಮನೆಗೆ ಕೊಟ್ಟಿರೋದು. ಇವಾಗೆಲ್ಲ ನಿಮ್ ಜೊತೆ ಚೆನ್ನಾಗಿ ಯಾವ್ದು ನಾವೆಲ್ಲ ಒಟ್ಟಾಗಿ ಇದ್ವಿ. ಇವತ್ತು ನಾವ್ ಅಣ್ಣ ತಮ್ಮ ಅಂದ್ರು ಕಿತ್ಲಾಟ ಮಾಡಿಲ್ಲ. ಅರ್ಧ ಅಡಿ ಅವ್ರ ಹೆಚ್ಚಿಗೆ ತಕೊಂಬೋದು,
ಇಲ್ಲ 1 ಎಕರೆ ಇನ್ನೊಬ್ರು ಹೆಚ್ಚಿಗೆ ತಗೊಂಡಿರ್ಬೋದು. ನಾವ್ ಇವತ್ತವರೆಗೂ ಅಣ್ಣ ತಮ್ಮಂದ್ರು ಕಿತ್ಲಾಡಿದ್ದಿಲ್ಲ. ಹಾ, ಹಾ. ಭಾಗ ಇಡ್ಬೇಕಾದ್ರೆ ಕರೆಕ್ಟ್ ಆಗಿ ನಿಮ್ಗಿಷ್ಟೇ ನಮ್ಗ್ ಕಮ್ಮಿ ಅನ್ನೋದೇನಿಲ್ಲ. ಹಂಗೆ ಅದು ಏನಂದ್ರೆ ಅವಿಭಕ್ತ ಕುಟುಂಬದಲ್ಲಿ ಕಲ್ತಿರೋದು ಏನಂತಂದ್ರೆ, ಒಬ್ಬ ಹೆಚ್ಚಿಗೆ ತಿನ್ಬಿಟ್ಟು ಅನ್ಬಿಟ್ಟು ಇನ್ನೊಬ್ಬ ತಿಂದಿರೋ ಇರೋನ್ ಜಗಳ ಮಾಡಲ್ಲ. ಅದು ನಮ್ಮ ಬ್ಲಡ್ ಅಲ್ಲಿ ಬಂದಿರೋದು. ಏನಪ್ಪ, ಹೋದ್ರೆ ನಮ್ಮೂರ್ಗೆ ಹೋಗುತ್ತೆ ಅಷ್ಟೇ. ತಿಂದ್ರೆ ನಮ್ಮ ಅಣ್ಣನ್ ತಾನೇ ತಿನ್ನೋದು, ಇಲ್ಲ ನಮ್ಮ ತಮ್ಮನ್ ತಾನೇ ತಿನ್ನೋದು, ಹಾ. ಇಲ್ಲ ನಮ್ಮ ಅತ್ತೆ ತಾನೇ ತಿನ್ನೋದು, ಅಷ್ಟೇ. ಅಷ್ಟೇ. ಹಂಗೆ ಅದಕ್ಕೆಲ್ಲ ನಾವ್ ಇವತ್ಗೂ ಜಗಳ ಮಾಡಿಲ್ಲ. ಆ ರೀತಿ ಏನಾದ್ರು ಜಗಳ ಮಾಡಿದ್ರೆ ಆ ರಕ್ತಗಳು ಕೋಡಿ ಹರಿಬೇಕಾಗಿತ್ತು. ನಿಜವಾಗ್ಲು. ಅದಕ್ಕೆಲ್ಲ ನಾವ್ ಎನ್ಕರೇಜ್ ಮಾಡೋದು ಇಲ್ಲ, ನಾವ್ ಮಾಡೂ ಇಲ್ಲ. ಇವತ್ತು ನಾವ್ ಅಣ್ಣ ತಮ್ಮಂದ್ರೆ ಹೆಂಗಿದ್ದೀರ ಅಂದ್ರೆ, ನಮ್ಮ ದೊಡ್ಡಪ್ಪ ಅವ್ರ ಮನೆಯಲ್ಲಿ ಫಂಕ್ಷನ್ ಆದ್ರೆ ನಮ್ಗ್ ಗೊತ್ತಿಲ್ದಿರ ಅವ್ರು ಮಾಡಲ್ಲ, ನಮ್ಮ ಮನೆಯಲ್ಲಿ ಫಂಕ್ಷನ್ ಆದ್ರೆ ಅವ್ರಿಗೆ ಗೊತ್ತಿಲ್ದಿದ್ ನಾವ್ ಮಾಡಲ್ಲ. ಹಂಗೆ ಅದ್ ಇವತ್ತು ಆ ಬಾಂಡಿಂಗ್ ಐತೆ. ಇವತ್ತು ನಾವ್ ಒಂದ್ ಮರಿ ಹೊಡೆದ್ರೆ ಇವತ್ತು ನಾವ್ ಹಂಚ್ಕೊಂಡೇ ತಿನ್ನೋದು, ಎಲ್ರು ಸೇರ್ಬಿಟ್ಟೆ ಮಾಡೋದು. ಎಲ್ರು ಸೇರಿ ಮಾಡೋದು. ಅಂದ್ರೆ ಈಗ ನಾನು ಎಲ್ಲೂ ಕೂಡ ಕೇಳಿಲ್ಲ, ನಿಮ್ ತಂದೆಯವರು ಅಂದ್ರಲ್ಲ, ಅದು ಏನಾಗಿತ್ತು ಅಂತ ಹೇಳಿದ್ರೆ? ಅಂದ್ರೆ ನಮ್ ತಂದೆಯವರು ಆಗಿನ ಕಾಲದಲ್ಲಿ ಅವಾಗ ಒಂಥರ ಕಷ್ಟಗಳನ್ನ ಎಲ್ಲ ದ್ರಾಕ್ಷಿ ಸಫರ, ಆವಾಗಿನ ವ್ಯವಸಾಯ ಬೊಲೆ ಕಷ್ಟ. ಕಷ್ಟ ಅಂತಂದ್ರೆ ನೈಟು ಆಗಲು ಕೂಡ ಕಾವಲಿರ್ಬೇಕಾಗಿತ್ತು. ಯಾಕಂತಂದ್ರೆ ವ್ಯವಸಾಯ ಅವಾಗ ಇದೆಲ್ಲ ನೀವು ನಡ್ಕೊಂಡ್ ಬರಕ್ ಸಾಧ್ಯ ಇರಲಿಲ್ಲ. ಈ ರೋಡಲ್ಲಿ ನೈಟು 6 ಗಂಟೆ ಆದ್ರೆ ಈ ರೋಡಲ್ಲಿ ಯಾರೋ ಹೋಗ್ತಾ ಇರಲಿಲ್ಲ. ಇಲ್ಲಿಂದ ಹೋದ್ರೆ ಬಳಿಗೇರಿ ಪೊಂಟೂರು ಅಂತ 2 ಊರ್ ಐತೆ. ಆ 2 ಊರಲ್ಲೂ ಲೇಟ್ ಆಗಿ ಯಾರಾದ್ರೂ ಹೋಗೋರು ಇದ್ರೆ ಬಂದ್ ನಮ್ಮ ಮನೆ ಹತ್ರ ಇಲ್ಲ ಊರಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಮನೆಗಳ ಹತ್ರ ಮಲ್ಕೊಂಡ್ಬಿಡೋರು, ಹೋಗ್ತಾ ಇರಲಿಲ್ಲ. ಅಂದ್ರೆ ಅವಾಗ ಡಕಾಯಿತ್ಗಳು ಕಿತ್ಕೊಂಡವ್ರು ಆ ತರ ಅವ್ರು ಜಾಸ್ತಿ. ಅವಾಗ ಲೈಟ್ ಇರಲಿಲ್ಲ, ಫುಲ್ ಕತ್ಲು. ಹೌದು, ಆ ತರ ಇದ್ದಿದ್ದು. ಇದು ಎಷ್ಟೋ ವರ್ಷಗಳಲ್ಲ, ಕೇವಲ 15-20 ವರ್ಷದಿಂದ ಇದು ಹಂಗೆ ಇದ್ದಿದ್ದು. ನೀವು ನಂಬ್ತಿರೋ ಇಲ್ಲ, ಇವತ್ ನೀವು ನಂಬಕ್ ಸಾಧ್ಯ ಇಲ್ಲ. ಏನ್ ಇಷ್ಟು ಅಪಾರ್ಟ್ಮೆಂಟ್ಸ್ ಆಗೈತೆ ಇಷ್ಟು ಅಂತ. ನಿಜನಪ್ಪ. ಅವಾಗ ನಮ್ಮ ಮನೆಗಳ ಹತ್ರ ಬಂದ್ ಮಲ್ಕೊಂಡವ್ರು ಅವ್ರೆಲ್ಲ. ಆಮೇಲೆ ನಮ್ದು ಮೂಲ ವೃತ್ತಿ ಬಂದ್ಬಿಟ್ಟು ಸಂತೆ ಸುಂಕ, ಸಂತೆಗಳು ಸುಂಕ ಎತ್ತೋದು. ಹೌದು, ಸುಂಕು ತಿಪ್ಪಣ್ಣ ಅಂತ ಕೂಡ ಕರೆಯೋರು ನಮ್ಮ ತಾತನ್ನ. ಅದು ಕಾಲಕ್ರಮೇಣ ನಮ್ಮ ದೊಡ್ಡಪ್ಪನಕ್ ಬಂತು. ಅದನ್ನ ಹಂಗೆ ಮಾಡ್ಕೊಂಡ್ ಬಂದಿದ್ದು. ಅಂದ್ರೆ ಆಗಿನ ಕಾಲದ್ದು ಅವತ್ತು 5 ರೂಪಾಯಿ ನಾವು ಎಣಿಸ್ಬೇಕಾದ್ರೆ ಎತ್ತಿಕೊಂಡ್ಬಿಟ್ರೆ ನಾನು 1 ವಾರ ಖರ್ಚು ಮಾಡೇನೆ 5 ರೂಪಾಯಿ. ಆ ರೀತಿ ಬದುಕೊಂಡ್ ಬಂದವ್ರು ನಾವು. ಇವತ್ತುನು ಅದೇ ನಾನು ಎಲ್ಲೋದ್ರು ಅದನ್ನೇ ಹೇಳೋದು. ನಾನು ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ, ದಯವಿಟ್ಟು ಅದನ್ನ ಇದ್ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳ್ತಾ ಇರ್ತೀನಿ ನಾನು ಸ್ಟೇಜ್ಗಳಲ್ಲಿ. ಯಾಕಂತಂದ್ರೆ ಇವತ್ತು ನಮ್ಮ ಅಣ್ಣ ತಮ್ಮಂದ್ರು ಮೊನ್ನೆ ಬಿಗ್ ಬಾಸ್ ಅಲ್ಲಿ ಸ್ವಲ್ಪ ಇದಾಗಿದ್ಕ ನಮ್ಮ ಮನೆಯವರೆಲ್ಲ ಒಂದೇ, ನಮ್ಮ ಊರೇ ಒಂದು. ಅದ್ರಲ್ಲೂನು ಏನಪ್ಪಾ ಎಲ್ಲ ಹಂಗೆ ನಾವು ಬಿಟ್ಕೊಡಲ್ಲ ಯಾರನ್ನೂ. ನಾವು ಧರ್ಮರಾಯರು ಒಕ್ಕಲಿಗರು. ನಮ್ದು ಇವತ್ತುನು ಆಗಿನ ಕಾಲದಲ್ಲಿ ಕ್ಷತ್ರಿಯರು ಅಂತ ಏನ್ ಹೇಳ್ತಾರೆ, ನಾವು ಆ ಪಂಗಡಕ್ಕೆ ಸೇರಿದವರು. ಇವತ್ತು ನಮ್ಮೂರಲ್ಲಿ 3/4 ಜನ ನಾವೇ, ಊರ್ ಸುತ್ತು ಜಮೀನುಗಳು ನಮ್ದೇ ಇರೋದು ಇವತ್ತು. ಅದೇ ತಂದೆಯವ್ರ ಬಗ್ಗೆ ಹೇಳಿದ್ರಿ, ಏನಾಗಿತ್ತು ಅಂದ್ರೆ ಅವರು ಅವಾಗ ನನಗೂ ಗೊತ್ತಿಲ್ಲ ಇದಿತ್ತು. ಆಗಿನ ಕಷ್ಟಗಳು ಹಂಗೆ ಇದ್ವು. ಅವಾಗ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರಂತೆ ಕಾಲಕ್ರಮೇಣ. ಆಮೇಲೆ ಹೌದು, ನಾನು ಒಂದೇ ಹೇಳೋದಣ್ಣ, ಸಾವು ಬಂತ ಮನುಷ್ಯನ್ಗೆ ಯಾರಿಗೂ ತಪ್ಪಿದ್ದಲ್ಲ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಅವ್ರ ಋಣ ಅಷ್ಟಿತ್ತು, ಹೋದ್ರು ಅಷ್ಟೇ. ಇನ್ನೇನ್ ಹೇಳೋಣ. ಆಮೇಲೆ ನಾನು ನಮ್ ತಂದೆ ಇಲ್ಲ ಅನ್ನೋ ನೋವು ನನ್ಗಿಲ್ಲ. ಯಾಕಂದ್ರೆ ನಮ್ ದೊಡ್ಡಪ್ಪ ಅವ್ರು ನಮ್ಮನ್ನ ಹಂಗ್ ಸಾಕೊಂಬಂದ್ರು. ಅದ್ರನ್ನ ನಾನು 2 ಮಾತಿಲ್ಲ ಅದು ಹೇಳ್ಬೇಕು. ಅದು ನನ್ಗೆ ಗೊತ್ತಾಗಿಲ್ಲ, ನನ್ಗೆ ಆ ನೋವು. ನಮ್ಮಪ್ಪ ಇಲ್ಲ, ಹೌದು, ಒಟ್ಟು ಕುಟುಂಬದಲ್ಲಿ ಇದ್ದಿದ್ದು ಗೊತ್ತಾಗಿಲ್ಲ. ಆಮೇಲೆ ನಮ್ಮ ಅಜ್ಜಿ ತಾತ ನನ್ ಮೇಲೆ ಪ್ರಾಣ, ಏನೇ ಒಂದಿರ್ಲಿ ಆ ರೀತಿ ಸಾಕ್ಬಿಟ್ರು ನನ್ನ. ಅದು ನನ್ಗೆ ಗೊತ್ತಾಗಿಲ್ಲ ಅಷ್ಟು. ಆಮೇಲೆ ನನಗೊಂದು ಮನ್ಸ್ಕೇನ್ ಬಂದಿರೋ, ನಮ್ಮ ಮನಸ್ಥಾನ ಗೌರವನ ಉಳಿಸ್ಬೇಕು ಇದ್ರನ್ನ. ಅಂದ್ರೆ ನಾನ್ ಈ ಲೆವೆಲ್ ಬರ್ತೀನಿ ಅಂತ ದೇವ್ರ ಸತ್ವಾಗ್ಲು ನನಗೂ ಕನ್ಸಲ್ ಕೂಡ ಇಲ್ಲ. ಈ ಮಟ್ಟಕ್ಕ ಇದು ಇಷ್ಟು ರೀಚ್ ಆಗ್ತೈತೆ ಇದು ಅಂತ. ನಾನು ಕೆಲವೊಂದ್ ದಿನಗಳಲ್ಲಿ ದನ ಕರು ಅನ್ಕೊಂಡು ನಾನ್ ಮನೇಲಿ ಎದ್ಬಿಡ್ತಿದ್ದೆ. ನಮ್ಮವ್ರ ಫಂಕ್ಷನ್ ಕೂಡ ಹೋಗ್ತಾ ಇರಲಿಲ್ಲ. ಅವಾಗ ನಮ್ಮವ್ರೆ ಅಂದವ್ರೆ, ಎಲ್ಲಿ ಅವನು ಆ ದನ ಮೇಸೋನು, ಎಲ್ಲ ಅವನು ಹೆಂಗವ್ನೆ ಅಂತ. ಆವಾಗ ನಮ್ ತಾಯಿ ಕಣ್ಣಲ್ಲಿ ನೀರ್ ಹಾಕೊಂಡವ್ರು, ನನ್ ಮಗನ್ ಹಿಂಗ್ ಅಂತಾರೆ ಅಂತ. ಇವತ್ ಅದೇ ದನ ಮೇಸೋನ್ ನೋಡಕ 3 ಅವರ್ 4 ಅವರ್ ಕಾಯ್ಕೊಂತಾರ ಅವ್ರು. ನಿಜವಾಗ್ಲು ಎಲ್ಲಿ ನಮ್ಗೆ ಅವಮಾನ ಆಗುತ್ತೆ, ಅಲ್ಲಿ ಸಲ್ಮಾನ ಸಿಕ್ಕಿದಾಗ ಅಲ್ಲಕ್ ನಾವು ಸಾರ್ಥಕತೆ ನಾವು ಸಾಧಿಸಿದ್ರಿ ಅನ್ನೋದು. ಕೆಲವೊಬ್ರು ನಾನ್ ನೋಡ್ತೀನಿ ಕಮೆಂಟ್ಗಳಲ್ಲಿ, ಇವ್ರೇನ್ ಹೋಗಿ ದೇಶನ್ ಕಾದಿ ಇದ್ ಮಾಡ್ಕೊಂಡ್ ಬಂದವ್ರ, ಏನ್ ಇವ್ರಕ ಇಷ್ಟ ಜನ ಅಂತ. ಪ್ರೀತಿ ವಿಶ್ವಾಸದಿಂದ ಬದುಕೋದೇ ಒಂದು ಮಾನವೀಯತೆ ಜನ. ಯಾಕೆ ಹೇಳ್ತೀನಿ ಅಂತಂದ್ರೆ, ಸಾಧನೆ ಅನ್ನೋದು ಇಂಥದೇ ಅಂತದೇ ಅನ್ನೋ ಕ್ಷೇತ್ರ ಇಲ್ಲ. ಕೆಲವು ಅವಿವೇಕಿಗಳು, ಕೆಲವು ಮಾಡ್ದಿರ ಆಗಿರ್ತಕ್ಕಂಥ ಅವಿವೇಕಿಗಳು ಹೇಳ್ತಾರೆ, ಇವತ್ತು ನಾನು ಈ ಜಮೀನ್ ಇಲ್ಲಿ ಕೊಟ್ರಣ್ಣ, ಖಾಲಿ ಜಮೀನ್ 5 ಲಕ್ಷ ಕೊಡ್ತಾರೆ ಬಾಡಿಗೆ. ಖಾಲಿ ಜಮೀನು ಏನು ಕಟ್ಟೋದ್ ಬೇಡ, ಮಾಡೋದ್ ಬೇಡ. ಕಟ್ಬಿಟ್ನಂದ್ರೆ ಇಲ್ಲಿ 25 ಲಕ್ಷ ದುಡಿತೀನಿ ನಾನು ತಿಂಗಳಿಗೆ. ಅರ್ಥ ಆಯ್ತಾ? ನಾನೇನ್ ಯಾರ್ಗೇನ್ ಕಮ್ಮಿ ಇಲ್ಲ. ಏನಂತಂದ್ರೆ ಇದು ನಮಗ್ ಬೇಕು, ನಾವ್ ಇಟ್ಕೊಂಡಿದ್ರಿ. ಮಾಡಕ್ ಆಗ್ದಿರ, ಕುಣಿಯಕ್ ಆಗ್ದಿರೋ ನೆಲ ಡೊಂಕು ಅಂದಂಗೆ ಈ ಪ್ರಪಂಚದಲ್ಲಿ ಹೆಂಗೆ ಅಂತಂದ್ರೆ, ಯಾರಾದ್ರೂ ಒಂದ್ ಸಾಧನೆ ಕಡೆ ಹೋಗ್ತಾವ್ರು ಅಂದ್ರೆ ಕೊಂಕು ಮಾತು, ಕೆಲ್ಸಕ್ ಬರ್ದ ಮಾತುಗಳು ಮಾತಾಡೋದು. ಇವಾಗ ನನ್ನೇ ಅನ್ನೋರು ಕೆಲವರೆಲ್ಲಾನು, ಅಪ್ಪನ ದುಡ್ಡಲ್ಲಿ ಶೋಕಿ. ಹೌದು, ನಮ್ಮ ಅಪ್ಪನ್ ನಾನ್ ತಾನೇ ಹುಟ್ಟಿರೋದು. ಬೇರೆಯವ್ನ ಯಾರಾದ್ರೂ ಹುಟ್ಟಿದ್ರೆ ಬಂದ್ ತಕೊಂಡ್ಲಿ ಆಸ್ತಿ, ನಮ್ಮ ಅಪ್ಪನ ಇದ್ರಲ್ಲಿ ಕೊಡ್ತೀನಿ. DNA ಟೆಸ್ಟ್ ಕೊಟ್ಬಿಟ್ಟು ಹುಟ್ಟಿದೀನಿ ಅಂದ್ರೆ ಕೊಟ್ಬಿಡಣ ಅವನ್ಕೊಂಡು. ಇನ್ನೇನ ಹೇಳೋದು ಅಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವೊಂದು ಪ್ರಶ್ನೆಗಳಲ್ಲೇ ಉತ್ತರ ಐತೆ. ಅವಿವೇಕ್ತನ
ಇನ್ನೊಬ್ಬನ್ ಕೆಳಗಾಕ್ಬೇಕು ಅನ್ಬಿಟ್ಟು ಮಾತಾಡೋದಲ್ಲ, ಇಲ್ಲ ಇನ್ನೊಬ್ಬನ ಡಿಗ್ರೇಡ್ ಮಾಡ್ಬೇಕು ಅನ್ಬಿಟ್ಟು ಕಮೆಂಟ್ ಮಾಡೋದಲ್ಲ. ನಿಜಾನ ಅಣ್ಣ? ಹೌದೌದು. ಅರ್ಥ ಏನೈತೆ ಅದ್ರಲ್ಲಿ ಅಲ್ವಾ? ಈಗ ನಾ ಅದಕ್ಕೆ ಅಂದ್ರೆ ಈ ಕಾಂಟ್ರವರ್ಸಿ ಅದು ಇದು ಯಾಕೆ ಅಂತ ಅದಲ್ಲ. ಅದೇ ನಾನು ಹೇಳ್ತಾ ಇದೀನಲ್ಲ, ಸಂಬಂಧ ಇಲ್ದಿರೋ ಕಾಂಟ್ರವರ್ಸಿಗೆ ನಾನು ತಲೆ ಕೂಡ ಕೊಡಲ್ಲ. ಅಲ್ಲೇ ಕೊಡ್ತಾ ಇರ್ತಾರೆ ವಾಪಸ್. ಅಲ್ಲ, ಇವಾಗ ನಾನು ಒಂದೇ ಹೇಳಿದ್, ಇವಾಗ ನೀವು ದಾರಿನಲ್ಲಿ ಹೋಗ್ತಾ ಇರ್ತೀರಾ, ಬೇಜಾರ್ ಮಾಡ್ಕೊಂಬಿಡಿ, ಇಲ್ಲ ನಂದೇ ಕೊಡ್ತೀನಿ, ನಾನೇ ಹೋಗ್ತಾ ಇರ್ತೀನಿ ದಾರಿನಲ್ಲಿ, ಯಾವನೋ ಲೋಫರ್ ಅನ್ಬಿಟ್ರೆ ನಾನು ಲೋಫರ್ ಆಗ್ಬಿಡ್ತೀನ ಸಿಂಪಲ್ ಆಗ್ಬಿಡ್ತೀನಾ? ಇಲ್ಲ ಇಲ್ಲ, ಉತ್ತರ ಸಿಗ್ತಾ ನಿಮ್ಕ? ಇವಾಗ ನಾನ್ ರೋಡಲ್ಲಿ ಹೋಗ್ತಾ ಇರ್ತೀನಿ, ಯಾವನೊಬ್ಬ ಲೋಫರ್ ಅಂತ ನಾನ್ ಲೋಫರ್ ಆಗ್ತೀನಾ? ಇಲ್ಲ ಮುಗೀತಲ್ಲ ಅಷ್ಟೇ. ಅದಕ್ಕೆ ನಾನು ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೆ ನಾನ್ ಲೋಫರ್ ಅಲ್ಲ, ನಾನು ಅದಲ್ಲ, ಸುಮ್ನೆ ಅಲ್ಲಿ ಟೈಮು ವೇಸ್ಟ್, ನನ್ನ ಎನರ್ಜಿನೂ ವೇಸ್ಟ್. ಅವನ್ಗ ಅಂದ್ರೆ ಅವನ ಮನ್ಸಲ್ಲಿ ಅವ್ನ್ ಲೋಫರ್ ಅಂತ ಐತೆ, ಅದನ್ನ ಅವ್ನು ಹೇಳ್ಕೊಂಡ್ಲಿ ಬಿಡ್ರಿ. ಇವಾಗ ನಿಮ್ ಹೆಸರು ಹೇಳ್ಕೊಂಡು ಯಾರಾದ್ರೂ ಬದುಕ್ತಾರೆ ಅಂದ್ರೆ ಅವ್ರಕ ನಿಮ್ಮಿಂದ ಅವಶ್ಯಕತೆ ಐತೆ, ನಿಮ್ ಹೆಸರಿಂದ ಅವ್ರು ಅನ್ನ ತಿನ್ಬೇಕಂತ, ತಿನ್ಲಿ ಬಿಡ್ರಿ, ಏನ್ ಇವಾಗ ಅಲ್ವಾ? ನಾನು ಅಷ್ಟೇ ಹೇಳೋದು. ನೋಡೋಣ, ನಾನ್ ಯಾರು ಒಡವೆ ಆದ್ರೂ ತಿಂದಿದ್ರೆ ನಾನು ಪಶ್ಚಾತ್ತಾಪ ಪಡ್ಬೇಕು. ಇಲ್ಲ ನನ್ನ ಒಡವೆ ಯಾರಾದ್ರು ತಿಂದಿಲ್ಲ ಅಂತ ಹೇಳ್ಕೊಬೇಕು, ಕೆಲವ್ರು ತಿಂದಿಲ್ಲ ಅಂತ ಅವ್ರು ಹೇಳ್ಬೇಕು. ಕೆಲವೊಬ್ರು ಹೆಸರುಗಳು ನಾನು ಹೇಳ್ಬಿಟ್ರೆ ಆ ಭಗವಂತನ ಹತ್ರ ಐತೆ ಲೆಕ್ಕ. ನಾನ್ ಯಾರಾದ್ರು ತಿಂದಿದ್ರೆ ಬಂದ್ ಹೇಳ್ಬೋದು. ಅಣ್ಣ, ಯಾರು ಕೆಲ್ಸಕ್ ಬಾರ್ದು ನನ್ನ ಮಕ್ಳು ನಾನು ಮುಂದೆ ಬಂದ್ ಕೈ ಕಟ್ಕೊಂಡು ನಿಂತ್ಕೊಂಡಿರೋ ನನ್ನ ಮಗನು ಇವತ್ತು ಎಲ್ಲೋ ಬಂದ್ಬಿಟ್ಟು ಮೀಡಿಯಾ ಮುಂದೆ ಬಂದ್ ಏನೋ ಮಾತಾಡ್ಬಿಟ್ರೆ ನಾನು ಅದಕ್ಕೆ ಇದ್ ಮಾಡಲ್ಲ. ಕೆಲವೊಬ್ರು ನೋವಿಂದ ಮಾತಾಡವ್ರೆ ನನ್ನ ಬಗ್ಗೆ, ಅಂದ್ರೆ ನಾನು ಅವ್ರ ಜೊತೆ ಇದ್ದಿಲ್ಲ ಅನ್ಬಿಟ್ಟು ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಬಟ್ ಇನ್ನು ಕೆಲವೊಬ್ರು ಅವ್ರ ಹೆಂಗೆ ಅಂತಂದ್ರೆ ಗುಳ್ಳೆನರಿಗಳ ಟೈಪು, ಅವ್ರು ಏನೇನಕ್ಕೂ ಅಲ್ಲ. ನಾನು ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ, ಅವ್ರ ಹೆಸರುಗಳು ಹೇಳಲ್ಲ, ನಾನು ಇಗ್ನೋರ್ ಅಷ್ಟೇ. ಅವನೇ ನಮ್ಮ ಮಣ್ಣಿನ ಮಗ.